Namaste dear children, welcome to class 4 social studies subject. In today's class I am going to start a new unit, fourth unit, art and culture, and in that 17th chapter, our rich heritage. Page number 100. Unit 4, Art and Culture, Chapter 17, Our Rich Heritage. Namma Shrimanta Parampare. Heritage means Parampare. By the end of this chapter, you will know the major Indian languages, dresses worn by different people in India, types of Indian folk dances and classical dances, famous monuments, buildings in India, types of festivals celebrated in India. ಈ ಚಾಪ್ಟರ್ನ ಕೊನೆಯ ಹೊತ್ತಿಗೆ ನೀವು ಏನೇನು ತಿಳ್ಕೊಳ್ತೀರಾ ಅಂತ ಹೇಳಿದರೆ, ಮೇಜರ್ ಇಂಡಿಯನ್ ಲ್ಯಾಂಗ್ವೇಜಸ್, ಭಾರತೀಯ ಪ್ರಮುಖ ಭಾಷೆಗಳು, ಡ್ರೆಸ್ಸಸ್ ಓರ್ನ್ ಬೈ ಡಿಫ್ರೆಂಟ್ ಪೀಪಲ್ ಇನ್ ಇಂಡಿಯಾ, ಭಾರತದ ಬೇರೆ ಬೇರೆ ಜನ ಯಾವ ಥರದ ಬಟ್ಟೆಗಳನ್ನು ಉಡ್ತಾರೆ ಅನ್ನೋದು, ಟೈಪ್ಸ್ ಆಫ್ ಇಂಡಿಯನ್ ಫೋಕ್ ಡ್ಯಾನ್ಸಸ್ ಆ್ಯಂಡ್ ಕ್ಲಾಸಿಕಲ್ ಡ್ಯಾನ್ಸಸ್, ಜಾನಪದ ನೃತ್ಯಗಳು ಮತ್ತು ಶಾಸ್ತ್ರೀಯ ನೃತ್ಯಗಳು, ಫೇಮಸ್ ಮಾನ್ಯುಮೆಂಟ್ಸ್, ಬಿಲ್ಡಿಂಗ್ಸ್ ಇನ್ ಇಂಡಿಯಾ, ಸ್ಮಾರಕಗಳು, ಕಟ್ಟಡಗಳು, ಪ್ರಸಿದ್ಧವಾದ ಸ್ಮಾರಕಗಳು, ಕಟ್ಟಡಗಳು ಭಾರತದಲ್ಲಿ ಇರತಕ್ಕಂಥವು, ಟೈಪ್ಸ್ ಆಫ್ ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ, ಭಾರತದಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳು. Okay. See, in olden times, India was at the peak of its glory. ಈ ಹಳೆಯ ಕಾಲದಲ್ಲಿ, ಪುರಾತನ ಕಾಲದಲ್ಲಿ, ಓಲ್ಡನ್ ಟೈಮ್ಸ್, ಇಂಡಿಯಾ ವಾಸ್ ಅಟ್ ದ ಪೀಕ್ ಆಫ್ ಇಟ್ಸ್ ಗ್ಲೋರಿ. ಗ್ಲೋರಿ ಮೀನ್ಸ್ ವೈಭವ, ಪೀಕ್ ಮೀನ್ಸ್ ತುತ್ತ ತುದಿ. ಇಂಡಿಯಾ ವಾಸ್ ಅಟ್ ದ ಪೀಕ್ ಆಫ್ ಇಟ್ಸ್ ಗ್ಲೋರಿ. ವೈಭವದ ತುತ್ತ ತುದಿಯಲ್ಲಿತ್ತು. ಇಟ್ ವಾಸ್ ಅ ಪಯನೀರ್ ಇನ್ ದ ಫೀಲ್ಡ್ಸ್ ಆಫ್ spirituality, medicine, mathematics, music, etc. It was means India was or Bharat was pioneer, P-I-O-N-E-E-R, pioneer, ಮುಂದಾಳು, someone who is one of the first people to move. ಮೊದಲಿಗೆ ಯಾರು ಹೆಜ್ಜೆ ಇಡ್ತಾರೆ ಅವರಿಗೆ ಪಯನೀರ್ ಅಂತ ಹೇಳ್ತೀವಿ. ಇಂಡಿಯಾ ಈಸ್ ದ ಪಯನೀರ್. ಇಂಡಿಯಾ ವಾಸ್ ದ ಪಯನೀರ್ ಆಫ್ ಇನ್ ದ ಫೀಲ್ಡ್ಸ್ ಆಫ್, ಯಾವ ಕ್ಷೇತ್ರಗಳಲ್ಲಿ ಭಾರತ ಮುಂದಾಳವನ್ನು ವಹಿಸಿತ್ತು. ಸ್ಪಿರಿಚುವಾಲಿಟಿ, ಆಧ್ಯಾತ್ಮ, ಮೆಡಿಸಿನ್, ವೈದ್ಯಶಾಸ್ತ್ರ, ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ, ಮ್ಯೂಸಿಕ್, ಸಂಗೀತ, ಎಟ್ಸೆಟ್ರಾ ಮತ್ತು ಮುಂತಾದವುಗಳಲ್ಲಿ ಭಾರತ ಮುಂದಾಳು ವಹಿಸಿತ್ತು, ಮೊದಲ ಹೆಜ್ಜೆ ಇಡ್ತಾ ಇತ್ತು. ಬೇರೆ ಎಲ್ಲಕ್ಕಿಂತ ಮುಂಚೆ, ಬೇರೆ ದೇಶಗಳಿಗಿಂತ ಮುಂಚೆ ನಮ್ಮ ಭಾರತ ಈ ಎಲ್ಲ ಕ್ಷೇತ್ರಗಳಲ್ಲಿ ಆಗಲೇ ಭಾಳಷ್ಟು ಪ್ರಗತಿಯನ್ನು ಸಾಧಿಸಿತ್ತು. ಅವರ್ ಫೋರ್ ಫಾದರ್ಸ್ ಹ್ಯಾವ್ ಲೆಫ್ಟ್ ಎ ರಿಚ್ ಹೆರಿಟೇಜ್ ಫಾರ್ ಅಸ್. ನಮ್ಮ ಪೂರ್ವಜರು, ಫೋರ್ ಫಾದರ್ಸ್, ಅಜ್ಜ ಮುತ್ತಜ್ಜಂದಿರು, ಫೋರ್ ಫಾದರ್ಸ್ ಹ್ಯಾವ್ ಲೆಫ್ಟ್, ಬಿಟ್ಟು ಹೋಗಿದ್ದಾರೆ. LEFT, ಲೆಫ್ಟ್ ಈಸ್ ಅ ಪಾಸ್ಟ್ ಟೆನ್ಸ್ ಆಫ್ ಲೀವ್. LEAVE, ಲೀವ್, ಲೆಫ್ಟ್, ಬಿಟ್ಟು ಹೋಗೋದು. ಅವರ್ ಫೋರ್ ಫಾದರ್ಸ್ ಹ್ಯಾವ್ ಲೆಫ್ಟ್ ಎ ರಿಚ್ ಹೆರಿಟೇಜ್. ರಿಚ್, ಭಾಳ ಶ್ರೀಮಂತವಾದ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಪೂರ್ವಜರು. ಇಟ್ಸ್ ಅವರ್ ಡ್ಯೂಟಿ ಟು ಪ್ರಿಸರ್ವ್ ಇಟ್. ಅದು ನಮ್ಮ ಕರ್ತವ್ಯ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಪ್ರಿಸರ್ವ್, ರಕ್ಷಣೆ ಮಾಡೋದು. ಟು ಪ್ರಿಸರ್ವ್ ವಾಟ್? ಪ್ರಿಸರ್ವ್ ಅವರ್ ರಿಚ್ ಹೆರಿಟೇಜ್. ವೈಭವೋಪೇರಿತ ಶ್ರೀಮಂತ ಪರಂಪರೆಯನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಲ್ಯಾಂಗ್ವೇಜ್,
Among one rich heritage is language. First one is language. Language comes under rich heritage only. ಶ್ರೀಮಂತ ಪರಂಪರೆಯಲ್ಲಿ ಭಾಷೆ ಕೂಡ ಒಂದು. ಲ್ಯಾಂಗ್ವೇಜ್ ಹೆಲ್ಪ್ಸ್ ಅಸ್ ಟು ಎಕ್ಸ್ಪ್ರೆಸ್ ಅವರ್ ಥಾಟ್ಸ್. ಭಾಷೆ ನಮಗೆ ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ಯೋಚನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ತಿಳಿಸಲಿಕ್ಕೆ, ವ್ಯಕ್ತಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಇಟ್ ಈಸ್ ಎ ವ್ಯಾಲ್ಯೂಯಬಲ್ ಟೂಲ್ ಫಾರ್ ಕಮ್ಯುನಿಕೇಷನ್. ಅದು ಒಂದು ಬಹಳ ಮಹತ್ತರವಾದ ಬೆಲೆಯುಳ್ಳ ಉಪಕರಣವಾಗಿದೆ. ಕಮ್ಯುನಿಕೇಷನ್, ಸಂವಹನಕ್ಕೆ ಉಪಯುಕ್ತವಾದ ಅಥವಾ ಮಹತ್ವವಾದ ಒಂದು ಸಾಧನ, ಟೂಲ್, ಸಾಧನ. ವಿಚ್ ಒನ್? ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್. ಸಂವಹನಕ್ಕೆ ಅದು ಒಂದು ಬಹಳ ಮಹತ್ವವಾದ ಸಾಧನ ಆಗಿದೆ. ಇನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ, ವಿ ಹ್ಯಾವ್ 22 ಮೇಜರ್ ಲ್ಯಾಂಗ್ವೇಜಸ್. ಮಹತ್ವದ 22 ಭಾಷೆಗಳು ನಮ್ಮ ದೇಶದಲ್ಲಿದ್ದಾವೆ. ಭಾಳ ಮಹತ್ವದ, ಮೇಜರ್, ಪ್ರಮುಖ, ಮಹತ್ವದ, ಪ್ರಮುಖ, ಮೇಜರ್ ಲ್ಯಾಂಗ್ವೇಜಸ್. ಪ್ರಮುಖವಾಗಿ 22 ಲ್ಯಾಂಗ್ವೇಜ್ಗಳಿದ್ದಾವೆ. ಮತ್ತು ಬೇರೆ ಸಾಕಷ್ಟು ಲ್ಯಾಂಗ್ವೇಜ್ಗಳಿದ್ದಾವೆ, ಆದರೆ ಅವುಗಳೆಲ್ಲದರಲ್ಲಿ ಪ್ರಮುಖವಾಗಿ 22 ಗುರುತಿಸಬಹುದು. ದೀಸ್ ಲ್ಯಾಂಗ್ವೇಜಸ್ ಹ್ಯಾವ್ ಬೀನ್ ರಿಕಗ್ನೈಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನ ಗುರುತಿಸಲ್ಪಟ್ಟಿರ್ತಕ್ಕಂಥ ಲ್ಯಾಂಗ್ವೇಜ್ಗಳು ಈ 22 ಲ್ಯಾಂಗ್ವೇಜ್ಗಳು, ಭಾಷೆಗಳು, 22 ಭಾಷೆಗಳು. ದ ಲ್ಯಾಂಗ್ವೇಜಸ್ ಆರ್, ಅವುಗಳು ಯಾವುವು ಅಂದರೆ, ಆ ಭಾಷೆಗಳು ಯಾವುವು ಅಂದರೆ, ಅಸಮೀಸ್, ಅಸ್ಸಾಂ ಸ್ಟೇಟ್ people speak this language. Bengali, West Bengal state people. Bodo, I need to search Bodo, where Bodo language is spoken. We need to search. Dogri, I won't tell this one in the next class, Bodo and Dogri. Gujarati, it's in Gujarat state. Hindi, almost states, major states of northern India. Kannada, Karnataka state people, we speak Kannada. Kashmiri, Jammu and Kashmir people speak this language. Konkani, in Karnataka, Western Ghats, some districts people, they speak Konkani. Maithili language, I need to search Maithili. Where Maithili language is spoken, I will tell in the next class. Malayalam, it's in Kerala. People speak Malayalam. Manipuri, Manipur state people speak Manipuri. Marathi, Maharashtra state people speak Marathi. Nepali, the states which are neighbor of Nepal, those states speak Nepali. Oriya, Odisha state people speak Odia. Punjabi, Punjab state people speak Punjabi. Sanskrit, it is not restricted to one state. In almost all the states we can see Sanskrit speaking people. Santali is a language spoken in Assam, Bihar, Jharkhand, Mizoram, Odisha and still other states. Sindhi is spoken mostly in Gujarat parts, some parts of Gujarat, not whole parts, Gujarat parts and some other parts of Pakistan. Gujarat is a neighboring country of Pakistan, so Gujarat, some parts of Gujarat and major parts of Pakistan people speak this language, Sindhi. Next language, Tamil Nadu state people speak Tamil. Telugu, Andhra and Telangana state people speak. Urdu, it's spoken in northern India mostly. These are the 22 languages recognized by the constitution.
22 ಭಾಷೆಗಳು ಭಾರತ ಸಂವಿಧಾನ ಗುರುತಿಸಲ್ಪಟ್ಟಿರತಕ್ಕಂಥ 22 ಭಾಷೆಗಳು. ಓಕೆ, ದೇರ್ ಆರ್ ಮೆನಿ ಅದರ್ ಡಯಾಲೆಕ್ಟ್ಸ್ ಆಫ್ ದ ಲ್ಯಾಂಗ್ವೇಜಸ್ ಮೆನ್ಷನ್ಡ್ ಅಬೋ. ಈ 22 ಭಾಷೆಗಳಲ್ಲಿ ಮೆನ್ಷನ್ ಮಾಡಿರೋ ಭಾಷೆಗಳಲ್ಲಿ ಮೆನಿ ಅದರ್ ಡಯಾಲೆಕ್ಟ್ಸ್. What is a dialect? DIALECT, dialect. Dialects are different forms of the same languages. ಒಂದೇ ಭಾಷೆಯೇ ವಿಭಿನ್ನವಾಗಿ ಮಾತಾಡ್ತಕ್ಕಂಥದ್ದು. ಇನ್ನು ಕನ್ನಡ, ಮೆನಿ ಡೈಲೆಕ್ಟ್ಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್, ಬಳ್ಳಾರಿ ಕನ್ನಡ, ಮೈಸೂರು ಕನ್ನಡ, ಬೆಂಗಳೂರು ಕನ್ನಡ, ಹುಬ್ಬಳ್ಳಿ ಧಾರವಾಡ ಕನ್ನಡ, ಬಿಜಾಪುರ ಕನ್ನಡ, ಬೆಳಗಾವಿ ಕನ್ನಡ, ಮಂಗಳೂರು ಕನ್ನಡ. ವೆನ್ ದೇ ಸ್ಪೀಕ್ ಕನ್ನಡ, ದೇ ಸ್ಪೀಕ್ ಡಿಫರೆಂಟ್ಲಿ, ಬಟ್ ಕನ್ನಡ ಓನ್ಲಿ. ಲ್ಯಾಂಗ್ವೇಜ್ ಈಸ್ ಕನ್ನಡ, ಬಟ್ ಸ್ಪೋಕನ್ ಇನ್ ಡಿಫರೆಂಟ್ ಪ್ಲೇಸಸ್, ಲಿಟ್ಲ್ ಬಿಟ್ ಡಿಫರೆಂಟ್ಲಿ. ಲ್ಯಾಂಗ್ವೇಜ್ ಈಸ್ ಕನ್ನಡ ಓನ್ಲಿ. ಆ್ಯಂಡ್ ಇನ್ ತೆಲುಗು ಆಲ್ಸೋ, ತೆಲಂಗಾಣ ಪೀಪಲ್ ಸ್ಪೀಕ್ ತೆಲುಗು ಇನ್ ಡಿಫರೆಂಟ್ ವೇ, ಆ್ಯಂಡ್ ಆಂಧ್ರ ಪೀಪಲ್ ಸ್ಪೀಕ್ Telugu in little bit different style. We can recognize those, which parts these people are from. That is dialects. Next point, Sanskrit and Tamil are the oldest languages of India. ಸಂಸ್ಕೃತ ಮತ್ತು ತಮಿಳು ಭಾರತದ ಅತಿ ಪ್ರಾಚೀನ, ಓಲ್ಡೆಸ್ಟ್, ಭಾಳ ಹಳೆಯ ಭಾಷೆಗಳಲ್ಲಿ ಇವು ಸಂಸ್ಕೃತ ಆ್ಯಂಡ್ ತಮಿಳ್. ಇನ್ 2014, ಒರಿಯಾ ವಾಸ್ ಇನ್ಕ್ಲೂಡೆಡ್ ಇನ್ ಲಿಸ್ಟ್ ಆಫ್ ಕ್ಲಾಸಿಕ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಕ್ಲಾಸಿಕ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ, ಭಾರತದ ಶಾಸ್ತ್ರೀಯ ಭಾಷೆಗಳು. ಒರಿಯಾ ವಾಸ್ ಇನ್ಕ್ಲೂಡೆಡ್ ಇನ್ ಇಟ್ ಇನ್ 2014. 2014ರಲ್ಲಿ ಒರಿಯಾ ಭಾಷೆಯನ್ನು ಭಾರತದ ಶಾಸ್ತ್ರೀಯ ಭಾಷೆಯಾಗಿ ಸೇರ್ಪಡೆಗೊಳಿಸಲಾಯಿತು, ಇನ್ಕ್ಲೂಡೆಡ್. ನೆಕ್ಸ್ಟ್ ಪಾಯಿಂಟ್, ವೈಲ್ ಮೋಸ್ಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಆರ್ ರಿಟನ್ ಫ್ರಮ್ ಲೆಫ್ಟ್ ಟು ರೈಟ್, Kashmiri, Sindhi and Urdu are written from right to left, and these languages have the same script. See, script, SCRIPT. Script means lipi. While most Indian languages are, ಭಾರತೀಯ ಪ್ರಮುಖ ಭಾಷೆಗಳೆಲ್ಲವೂ ಎಡದಿಂದ ಬಲಕ್ಕೆ ಬರೆಯಲ್ಪಡ್ತವೆ. ರಿಟನ್ ಫ್ರಮ್ ಲೆಫ್ಟ್ ಟು ರೈಟ್, Kashmiri, Sindhi and Urdu. These three languages, Kashmiri, Sindhi and Urdu, are written from right to left. See, in order to understand this one, see, this sentence is starting from left to right. This is moving from left to right, isn't it? We are reading from left to right. Even English also, rights are written in the form of left to right direction. But whereas Kashmiri, Sindhi and Urdu, they are written in a different style, direction, right to left. These are right to left. Those three languages. Script means lipi, ಬರಿತಕ್ಕಂಥದ್ದು, ಬರವಣಿಗೆ, ಲಿಪಿ. ಫ್ರಮ್ ರೈಟ್ ಟು ಲೆಫ್ಟ್, ಬಲದಿಂದ ಎಡಕ್ಕೆ ಬರ್ತಾರೆ. ಬೇರೆ ಎಲ್ಲ ಭಾಷೆಗಳು ಎಡದಿಂದ ಬಲಕ್ಕೆ ಬರಿತೀವಿ. ಹಿಂದಿ ಈಸ್ ಅವರ ಅಫಿಷಿಯಲ್ ಲ್ಯಾಂಗ್ವೇಜ್, ಆಡಳಿತ ಭಾಷೆ. ಭಾರತದ ಆಡಳಿತ ಭಾಷೆ ಹಿಂದಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. Next point, next heritage is, second heritage of our rich heritage is our dresses. Our heritage includes language. This is second point, dresses. Our dresses, ನಮ್ಮ ಉಡುಗೆ ತೊಡುಗೆಗಳು, ಉಡುಗೆಗಳು. The diversity of India can be seen from the clothes people wear. The diversity of India, ವೈವಿಧ್ಯತೆ,
ಭಾರತೀಯ ವೈವಿಧ್ಯತೆಯನ್ನು ಕ್ಯಾನ್ ಬಿ ಸೀನ್ ನೋಡಬಹುದು ಫ್ರಮ್ ದ ಕ್ಲಾತ್ಸ್ ಪೀಪಲ್ ವೇರ್. ಈ ಭಾರತದ ಜನರ ಉಡುಗೆಯಲ್ಲಿ ನೋಡ್ಕೊಂಬಿಟ್ರೇ ಭಾರತದ ವೈವಿಧ್ಯತೆ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಪ್ರದೇಶದ ಜನರು ಉಡ್ತಕ್ಕಂಥ ಉಡುಗೆ ಬೇರೊಂದು ಪ್ರದೇಶಕ್ಕೆ ಭಿನ್ನವಾಗಿರುತ್ತೆ. ದಟ್ ಈಸ್ ವೈವಿಧ್ಯತೆ, ಡೈವರ್ಸಿಟಿ. ಪೀಪಲ್ ಲಿವಿಂಗ್ ಇನ್ cities and towns wear modern dresses while traditional dresses are worn in Indian villages. People living in cities and towns, ನಗರಗಳಲ್ಲಿ ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರ ಎಂಥ ಬಟ್ಟೆ ಉಡ್ತಾರೆ ಅಂದರೆ ಮಾಡರ್ನ್ ಡ್ರೆಸ್ಸಸ್, ಆಧುನಿಕ ಬಟ್ಟೆಗಳನ್ನು ಉಟ್ಟರೆ, ವೈಲ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಸಾಂಪ್ರದಾಯಿಕ ಉಡುಗೆಗಳನ್ನು ವರ್ನ್ ಇನ್ ಇಂಡಿಯನ್ ವಿಲೇಜಸ್, ಭಾರತೀಯ ಹಳ್ಳಿಗಳಲ್ಲಿ ಈ ಸಾಂಪ್ರದಾಯಿಕ ಉಡುಗೆಗಳನ್ನು ಉಡ್ತಾರೆ. ಹವೆವರ್ ವಿ ಸಿ ಮೆನಿ ವೇರಿಯೇಷನ್ಸ್ ಇನ್ ದ ವೇ ಪೀಪಲ್ ಡ್ರೆಸ್ ಅಪ್. ಹಾಗಾದ್ರೂ ನಾವು ವೇರಿಯೇಷನ್ಸನ್ನು ನೋಡ್ಬೋದು, ಭಿನ್ನತೆಯನ್ನು ಕಾಣ್ಬೋದು. ದ ವೇ ಪೀಪಲ್ ಡ್ರೆಸ್ ಅಪ್, ಯಾವ ರೀತಿ ಬಟ್ಟೆ ಹಾಕ್ಕೊಳ್ತಾರೆ ಅನ್ನೋದನ್ನು ನೋಡಿ ನಾವು ಈ ಡೈವರ್ಸಿಟಿನ ನೋಡ್ಕೋಬೋದು. ಭಾರತೀಯ ಉಡುಗೆಗಳಲ್ಲೇ ವೈವಿಧ್ಯತೆ ಇದೆ. ದಿಸ್ ಈಸ್ ಆಲ್ಸೋ ಅವರ್ ಹೆರಿಟೇಜ್ ಓನ್ಲಿ. ಅವರ್ ಡ್ರೆಸ್ ವಾಟ್ ವಿ ವಿಯರ್, that is related to our dress. This is an image. See, Rajasthani family in traditional dress. ಒಂದು ರಾಜಸ್ಥಾನದ ಕುಟುಂಬದ ಸಾಂಪ್ರದಾಯಿಕ ಉಡುಗೆ ಈ ಥರ ಇದೆ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಪಾಯಿಂಟ್, ದ ವುಮನ್ ಮೋಸ್ಟ್ಲಿ ವೇರ್ ಸಲ್ವಾರ್ ಕಮೀಸ್ ಆ್ಯಂಡ್ ಸಾರೀಸ್. ಈ ಮಹಿಳೆಯರು ಮೋಸ್ಟ್ಲಿ, ಭಾಳಷ್ಟು ಮಹಿಳೆಯರು ಸಲ್ವಾರ್ ಕಮೀಸನ್ನು ಉಡ್ತಾರೆ ಮತ್ತು ಸ್ಯಾರೀಸ್, ಸೀರೆಗಳನ್ನು ಉಡ್ತಾರೆ. ದ ವೇ ವುಮನ್ ಟೈ ದ ಸ್ಯಾರಿ ಡಿಫರ್ಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಈ ಹೆಣ್ಣು ಮಕ್ಕಳು ಸೀರೆಯನ್ನು ಯಾವ ರೀತಿ ಕಟ್ಟುತ್ತಾರೆ ಅನ್ನೋದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯತ್ಯಾಸ ಇರುತ್ತೆ. ದ ಮಹಾರಾಷ್ಟ್ರಿಯನ್, ಬೆಂಗಾಳಿ ಆ್ಯಂಡ್ ಗುಜರಾತಿ ಮೆಥಡ್ ಆಫ್ ಟೈಯಿಂಗ್ ದ ಸ್ಯಾರಿ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆ್ಯಂಡ್ ಶೋಸ್ ಹೌ ದ ಸೇಮ್ ಕ್ಲಾತ್ ಕ್ಯಾನ್ ಬಿ ಯೂಸ್ಡ್ ಟು ಗಿವ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ಲಿ ಲುಕ್. See, the Maharashtrian, Maharashtra woman, Bengali, West Bengal woman, Gujarati woman, ಮೆಥಡ್ ಆಫ್ ಟೈಯಿಂಗ್ ದ ಸ್ಯಾರಿ, ಈ ಸೀರೆಯನ್ನು ಉಡ್ತಕ್ಕಂಥ ಕಟ್ಟತಕ್ಕಂಥ ಮೆಥಡ್, ವಿಧಾನ ಕಂಪ್ಲೀಟ್ಲಿ ಡಿಫ್ರೆಂಟ್, ಸಂಪೂರ್ಣ ಬೇರೆ ಬೇರೆ ಆಗಿದೆ. ಆ್ಯಂಡ್ ಶೋಸ್ ಹೌ ದ ಸೇಮ್ ಕ್ಲಾತ್, ಸೀರೆನೇ ಒಂದೇ ಸೀರೆ ಮಹಾರಾಷ್ಟ್ರದಲ್ಲಿ ಉಡೋದು ಬೇರೆ ಥರ, ಬೆಂಗಾಳದಲ್ಲಿ ಉಟ್ಟೋದು ಬೇರೆ ಥರ, ಗುಜರಾತಲ್ಲಿ ಉಡ್ತಕ್ಕಂಥ ವಿಧಾನನೇ ಬೇರೆ. ಡಿಫ್ರೆಂಟ್ ಆ್ಯಂಡ್ ಶೋಸ್ ಹೌ ದ ಸೇಮ್ ಕ್ಲಾತ್ ಕ್ಯಾನ್ ಬಿ ಯೂಸ್ಡ್ ಟು ಗಿವ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್. ಬೇರೆ ಲುಕ್ಕನ್ನೇ ಕೊಡುತ್ತೆ, ಬೇರೆ ಥರ ಕಂಡುಬಿಡುತ್ತೆ, ಡಿಫ್ರೆಂಟ್ ಲುಕ್. Okay, next two lines in this page. The Ghagra is common in Gujarat, Rajasthan and Madhya Pradesh. Ghagra is common. Ghagra ಅನ್ನೋದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶಲ್ಲಿ ಭಾಳ ಸಾಮಾನ್ಯವಾಗಿ ಉಡ್ತಾರೆ. ನೆಕ್ಸ್ಟ್ ಪೇಜ್ 101 ಪೇಜ್. The dresses worn by the Indian men also differ from region to region. Before it is a women, now it is men. ಮಹಿಳೆಯರು, ಈಗ ಪುರುಷರು. The dresses worn by Indian men, ಈಗ ಭಾರತೀಯ ಪುರುಷರು ಉಡ್ತಕ್ಕಂಥ ಡ್ರೆಸ್, ಉಡುಗೆಗಳು ಆಲ್ಸೋ ಡಿಫರ್ ಫ್ರಮ್ ರೀಜನ್ ಟು ರೀಜನ್, ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರ್ತವೆ. ದ ಮೆನ್ ವಿಯರ್ ಟ್ರೋಸರ್ಸ್ ಆ್ಯಂಡ್ ಶರ್ಟ್ಸ್, ಟ್ರೋಸರ್ಸ್ ಆ್ಯಂಡ್ ಶರ್ಟ್ಸ್, ದಟ್ಸ್ ಇಟ್. ಕುರ್ತಾ ಪೈಜಾಮ, ಧೋತಿ ಕುರ್ತಾ, ದೀಸ್ ಆರ್ ದ ಡಿಫರೆಂಟ್ ಕೈಂಡ್ಸ್. ಓಕೆ,
ಟ್ರೌಸರ್ಸ್ ಆ್ಯಂಡ್ ಶರ್ಟ್ಸ್, ಶರ್ಟ್ ಪ್ಯಾಂಟ್ ಅಂತ ಹೇಳ್ಬೋದು. ಕುರ್ತಾ ಪೈಜಾಮ್, ಧೋತಿ ಕುರ್ತಾ ಓನ್ಲಿ. ದ ಲುಂಗಿ ಈಸ್ ಎ ಪಾಪ್ಯುಲರ್ ಡ್ರೆಸ್ ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಲುಂಗಿ ಅನ್ನೋದು ಪಾಪ್ಯುಲರ್ ಡ್ರೆಸ್. ಇನ್ ಕಾಶ್ಮೀರ್ ಮೆನ್ ವೇರ್ ಸಲ್ವಾರ್ ಕಮೀಸ್ ಆ್ಯಂಡ್ ಫಿರಾನ್. ಕಾಶ್ಮೀರದಲ್ಲಿ ಪುರುಷರು ಉಡ್ತಕ್ಕಂಥ ಬಟ್ಟೆಗಳೇ ಬೇರೆ. ಸಲ್ವಾರ್ ಕಮೀಸನ್ನು ಅಲ್ಲಿ ಪುರುಷರು ಉಡ್ತಾರೆ. ಮತ್ತು ಫಿರಾನ್, ಆ್ಯಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ while I am doing Jammu and Kashmir state, I have shown the image of Firan. That is like a very long dress from neck to the knees. That is called Firan. That is a different dress worn by Kashmiri men. Next point, men cover their heads with a cap or turban. Men, ಪುರುಷರು, cover their heads, ತಲೆಯನ್ನು ಮುಚ್ಚತಕ್ಕಂಥದ್ದು, with a cap, ಒಂದು ಟೋಪಿಯಿಂದ ಮುಚ್ಚತಕ್ಕಂಥದ್ದು, ಆರ್ ಟರ್ಬನ್, ರುಮಾಲಿನಿಂದ ಮುಚ್ಚತಕ್ಕಂಥದ್ದು. ಪಗ್ರೀಸ್, ಟರ್ಬನ್ಸ್ ಅಂದರೆ ರುಮಾಲು, ಪಗ್ರೀಸ್ of different colors and different styles are worn in different parts of the country. Pagrees of different colors and different styles. ಈ ರುಮಾಲುಗಳನ್ನು ಬೇರೆ ಬೇರೆ ಬಣ್ಣಗಳಲ್ಲಿ, ಬೇರೆ ಬೇರೆ ಸ್ಟೈಲ್ಗಳಲ್ಲಿ, ವಿಧಗಳಲ್ಲಿ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆದಾಗಿ, ಬೇರೆ ಬೇರೆ ಬಣ್ಣಗಳಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ ರುಮಾಲುಗಳನ್ನು ಹಾಕ್ಕೊಳ್ತಾರೆ. ದ ಟರ್ಬನ್ ವರ್ನ್ ಬೈ ಸಿಖ್ಸ್ ಇನ್ ಪಂಜಾಬ್ ಈಸ್ ಡಿಫ್ರೆಂಟ್ ಫ್ರಮ್ ದ ಒನ್ ವರ್ನ್ ಬೈ ದ ಪೀಪಲ್ ಆಫ್ ರಾಜಸ್ಥಾನ್. ಪಂಜಾಬ್ನಲ್ಲಿರೋ ಸಿಖ್ರು ಧರಿಸ್ತಕ್ಕಂಥ ರುಮಾಲಿಗೂ ರಾಜಸ್ಥಾನದ ಜನರು ಧರಿಸ್ತಕ್ಕಂಥ ರುಮಾಲಿಗೂ ವ್ಯತ್ಯಾಸ ಇದೆ. This is all about our dresses and language. Next point, third point is dance and music. And I will take this dance and music part in the next class. Dear children, be safe, be happy in your home. Read this chapter. Dhanyavad.